ಹಣಕ್ಕಿಂತ ಅಮೂಲ್ಯವಾದದ್ದು. ಹಣನ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಕಳೆದು ಹೋಗಿರೋ ಸಮಯ ಮತ್ತೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ, ನೀವು ಬಹಳನೇ ಇಷ್ಟಪಡುವಂತಹ ಒನ್ ಅಂಡ್ ಓನ್ಲಿ ಪ್ರೋಗ್ರಾಮ್, ಎಸ್, ನಿಮ್ಮೆಲ್ಲರ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ ಪ್ರತಿಮಾ ಇವತ್ತು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಒಂಥರ ಸಿಹಿ, ಒಂಥರ ಖಾರ ಚಾಟ್. ಇದು ಕಚೋರಿ, ಮೂಂಗ್ ದಾಲ್ ಕಚೋರಿ ಮಾಡ್ತಾ ಇದ್ದಾಳೆ. ಸರಿ, ಮೂಂಗ್ ದಾಲ್ ಕಚೋರಿನ ಅವಳೇ ಮಾಡ್ಬೇಕಾ, ನಾನೇ ಹೇಳ್ಕೊಡ್ಲಾ? ಬೇಡ ಅಲ್ಲ, ಅವಳೇ ಇಲ್ಲಿ ಬರ್ಲಿ, ಅವಳೇ ಹೇಳ್ಕೊಡ್ಲಿ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಹಾಯ್. ಏನೋ ನಾವು ಹೇಳಕ್ಕಿಂತ ಮುಂಚೆ ಎಲ್ಲ ವರದಿ ಒಪ್ಪಿಸ್ಬಿಟ್ಟಿದ್ದೀರಾ? ಇಲ್ಲ, ಒಂದೇ ಒಂದು ರೆಸಿಪಿ ಅಷ್ಟೇ ಹೇಳಿದ್ದು. ಅಷ್ಟೇ ಹೇಳಿದ? ಅಷ್ಟೇ ಸಾಕು? ಸಾಕಾ? ಸಾಕು. ಮತ್ತೆ ಏನ್ ಕರೆದ ತಕ್ಷಣ ಬಂದ್ಬಿಟ್ಟ? ಟೈಮೇ ವೇಸ್ಟ್ ಮಾಡಿಲ್ಲ ಇವತ್ತು. ವೇಸ್ಟ್ ಮಾಡಿಲ್ಲ, ಯಾಕಂದ್ರೆ ಪ್ರೊಸೀಜರ್ ಜಾಸ್ತಿ ಇದೆಯಲ್ಲ. ಓ, ಅದು ವಿಷಯ. ಅದು ವಿಷಯ. ಈಗ ಫಸ್ಟ್ ಮೂಂಗ್ ದಾಲ್ ಕಚೋರಿನ. ಹೌದು, ಕಚೋರಿ ಎಲ್ಲರಿಗೂ ಇಷ್ಟ. ಅದೊಳಗೂ ಹೆಸರು ಬೇಳೆದ್ ಮಾಡಿದ್ಮೇಲೆ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟಿ, ತಂಪು. ನೋಡು, ಇಂಪು ಎಲ್ಲ. ಆಮೇಲೆ ಕಂಪು. ಈಗ ಜಾಸ್ತಿ ಮಾತ್ ಬೇಡ, ಕೆಲಸ ಶುರು ಹಚ್ಕೊಳ್ಳೋಣ ಬೇಗ. ಕಚೋರಿ ಏನ್ ಬೇಕು? ಇದಕ್ಕೆ ಡಾಲ್ಡಾ, ಉಪ್ಪು, ಚಿರೋಟಿ ರವೆ, ಈಸ್ಟರ್ನ್ ಧನಿಯಾ ಪುಡಿ, ಜೀರಿಗೆ, ಸಕ್ಕರೆ, ಹೆಸರುಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅರಿಶಿನ ಪುಡಿ, ಸೋಡಾ, ಇದು ಮೈದಾ, ಇಂಗು, ಧನಿಯಾ, ಚಿಲ್ಲಿ ಪೇಸ್ಟ್ ಹಾಗೂ ಎಣ್ಣೆ. ಸರಿ, ಶುರು ಮಾಡೋಣ. ಫಸ್ಟ್ ಮೊದಲು ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಓಕೆ, ಇದಕ್ಕೆಲ್ಲ ಅಳ್ತಾ ಇದೆಯಲ್ಲ? ಇದಕ್ಕೂ ಅಳತೇನೆ. ಈಗ ನಾವು ಒಂದು ಬಟ್ಲಾಗಷ್ಟು ಮೈದಾ ಹಿಟ್ಟು ತಗೊಂಡ್ರೆ ಒಂದ್ 2 ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ ಹಾಕೋಬೇಕು. ಆಮೇಲೆ ಒಂದ್ ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಡಾಲ್ಡಾ. ಇದು ಒಂಥರ ಏನನ್ಬೋದು, ಟ್ರೆಡಿಷನಲ್ ಆಗಿರುವಂತ ನಾರ್ತ್ ಸೈಡ್ ಮಾಡುವಂತ ಕಚೋರಿ ಇದು. ಯಾಕಂದ್ರೆ ನೀನ್ ನಾರ್ತ್ ಇಂಡಿಯನ್ ಸೈಡ್ ಹೋದಾಗ ಸ್ವಲ್ಪ ಕಚೋರಿ, ಸಮೋಸ, ವಡಾಪಾವ್ ಇದೆಲ್ಲ ಜಾಸ್ತಿ. ಪಾವ್ ಬಾಜಿ ಇದೆಲ್ಲ ಜಾಸ್ತಿ. ಹೌದು. ಚೂರು ಉಪ್ಪು. ಇದು ಕಲ್ಸ್ಬಿಟ್ಟು ಒಂದು 1/4 ಗಂಟೆ ನೆನ್ಸ್ಬೇಕಿದು ಈ ಹಿಟ್ಟನ್ನ. ಓಕೆ, ಇವಾಗ ಇದು ಕಲ್ಸ್ಬಿಟ್ಟು ನಾವು ನೆನೆಕಿಟ್ಟು ಆಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಚಿರೋಟಿ ರವೆ 1 ರಿಂದ 2 ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ ಗರಿಗೋಸ್ಕರ. ಓಕೆ. ಡಾಲ್ಡಾ, ಬೇಕಾದ್ರೆ ತುಪ್ಪನೂ ಹಾಕೋಬಹುದು, ಡಾಲ್ಡಾನು ಹಾಕೋಬಹುದು. ಆಪ್ಷನ್, ಬಟ್ ಡಾಲ್ಡಾ ಹಾಕಿದ್ರೆ ಕ್ರಿಸ್ಪ್ನೆಸ್ ಜಾಸ್ತಿ ಬರುತ್ತೆ. ಇದಕ್ಕೆ ಡಾಲ್ಡಾ ಹಾಕಿದ್ರೆ ಗರ್ಗರಿ ಆಗುತ್ತೆ. ಹೌದು. ಮತ್ತೆ ಚಿಟಿಕೆ ಸೋಡಾ, 1 ಚಿಟಿಕೆ ಸೋಡಾ ಹಾಕ್ಲೇಬೇಕಾ? ಕಂಪಲ್ಸರಿನಾ? ಇದಕ್ಕೆ ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಪರವಾಗಿಲ್ಲ. ಈ ತರ ಹಾಕೊಂಡ್ ಮಾಡಿದ್ರೆ, ಈ ಪ್ರೊಸೀಜರ್ ನಾನು ಏನ್ ಮಾಡ್ತಾ ಇದೀನೋ ಮಾಡಿದ್ರೆ ನಿಂಗೆ ಕಚೋರಿ 1-2 ದಿವಸ ಇಟ್ಕೋಬಹುದು. ಫಸ್ಟ್ ಏನ್ ಮಾಡ್ಬೇಕು, ಇವಾಗ ಡಾಲ್ಡಾ ಹಾಕಿದ್ಮೇಲೆ ಈ ತರ ನೋಡು ಹಿಂಗೆ ತಿಕ್ಕೋಬೇಕು. ಅಂದ್ರೆ ನೀರ್ ಹಾಕದೆ ಫಸ್ಟ್ ಸುಮ್ನೆ ಹಾಗೆ ಕಲ್ಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕ್ರಂಬಲ್ ಅಂತಾರೆ. ಈಗ ನಾವು ಬೇಕರಿಯಲ್ಲೆಲ್ಲ ಹೇಗ್ ಮಾಡ್ತೀವಿ, ಈ ಟಾರ್ಟ್ಸ್ ಎಲ್ಲ ಮಾಡ್ಬೇಕಾದ್ರೆ ಇದೇ ತರ ಮಾಡೋದು. ಕ್ರಂಬಲ್ ಮಾಡ್ಕೋಬೇಕು. ಈಗ ನೀರ್ ಹಾಕೊಳ್ಳೋಣ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ನೋಡು, ನಾವು ನೀರ್ ಹಾಕಿದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ತರ ಬರುತ್ತೆ. ಈಗ ಏನ್ ಮಾಡೋಣ ನೋಡು, ಇದು ಹಿಟ್ಟು ಗಟ್ಟಿಯಾಗಿ ಕಲ್ಸಿದೀವಿ. ಈಗೇನ್ ಮಾಡೋಣ, ಸ್ವಲ್ಪ ಎಣ್ಣೆ ಮೇಲ್ಗಡೆ, ಯಾಕಂದ್ರೆ ಸಾಫ್ಟ್ ಆಗಿರ್ಬೇಕು ಅಂತ. ಓಕೆ, ಸೊ ಇದು ರೆಡಿ ಆಗಿದೆ. ಈಗ ಅದನ್ನ 15 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಈಗ ಏನ್ ಮಾಡೋಣ, ಮಿಕ್ಸಿ ಜಾರ್ಗೆ 1 ಚಮಚ ಧನಿಯಾ ಪ್ರಾಮಿನೆಂಟ್ ಆಗಿರುತ್ತೆ ಇದ್ರೊಳಗೆ. ಯಾಕಂದ್ರೆ ಆ ಸ್ಮೆಲ್ ಬರದೆ ಮೇನ್ ಆಗಿ ಇದ್ರೊಳಗೆ ಧನಿಯಾ ಕಚೋರಿಲಿ. ಹೌದು, ನೀವ್ ಹೇಳ್ದಾಗೆ ಧನಿಯಾನೇ ಪ್ರಾಮಿನೆಂಟ್. ಹೌದು, ಕೆಲವರು ಸೋಂಪು ಹಾಕ್ತಾರೆ ಟೇಸ್ಟ್ಗೋಸ್ಕರ. ಸೋಂಪುಗಿಂತ ಧನಿಯಾ ಜಾಸ್ತಿ. ಒಂದು ಅರ್ಧ ಚಮಚ ಆಗಷ್ಟು ಜೀರಿಗೆ. ಓಕೆ, ಇದು ಫಸ್ಟ್ ಪೌಡರ್ ಮಾಡ್ಕೊಂಡ್ಬಿಡೋಣ. ಧನಿಯಾ ಅಂಡ್ ಜೀರಿಗೆ. ಈಗೇನ್ ಮಾಡೋಣ, ಹೆಸರು ಬೇಳೆ ನಾವು ಬೇಯಿಸಿಲ್ಲ, ನೆನೆಸಿದೀವಿ. ಇದನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ,
ಅದನ್ನ ಗ್ರೈಂಡ್ ಮಾಡಾದ್ಮೇಲೆ ಅಂದ್ರೆ ತುಂಬಾ ನುಣ್ಣಗೆ ರುಬ್ಕೋಬೇಕಾ? ಇಲ್ಲ, ತರ್ತರಿ ಆಗಿರ್ಬೇಕು. ಅದಕ್ಕೆ ಫಸ್ಟ್ ಧನಿಯಾ ಆಮೇಲೆ ಜೀರಿಗೆ ನಾನು ಮಿಕ್ಸಿಗೆ ಹಾಕೊಂಡಿದ್ದು, ಯಾಕಂದ್ರೆ ಅದು ನುಣ್ಣಗಾಗಲ್ಲ, ಅಂದ್ರೆ ತರ್ತರಿ ಆಗಿರ್ಬೇಕು. ಓಕೆ, ತರಿ ತರಿ ಆಗಿರುತ್ತೆ. ಹೌದು. ಈಗೇನ್ ಮಾಡೋಣ, ಇದಕ್ಕೆ ಈಸ್ಟರ್ನ್ ಗರಂ ಮಸಾಲ ಒಂದು ಅರ್ಧ ಚಮಚ, ಈಸ್ಟರ್ನ್ ಧನಿಯಾ ಪುಡಿ, ಓಕೆ, ಈಸ್ಟರ್ನ್ ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಯಾಕೆ ಪೇಸ್ಟ್ ಹಾಕೋಬೇಕು? ಫ್ಲೇವರ್ಗೋಸ್ಕರ. ಓ, ಡೈರೆಕ್ಟ್ ಆಗಿ ಮೆಣಸಿನ್ಕಾಯಿ ಹಾಕೋಂಗಿಲ್ವಾ? ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಇಂಗು, ನೀರ್ ಬೇಡವಾ ಅದಕ್ಕೆ? ಬೇಡ ಬೇಡ. ಈಗ ನೋಡು, ತರ್ತರಿ ಆಗಿದೆ ಇದು. ಈಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿನಾ ಕಮ್ಮಿ? ಜಾಸ್ತಿ ಬೇಕಿದಕ್ಕೆ. ಈಗ ಈ ಪೇಸ್ಟ್ ತರ ಆಗಿದೆಯಲ್ಲ, ಇದು ಡ್ರೈ ಆಗಲ್ವರೆಗೂ ಹುರ್ಕೋಬೇಕು. ಓಕೆ, ನೀ ಹೇಳ್ದಾಗೆ ಅದು ಪುಡಿ ಪುಡಿ ತರ ಸಿಗುತ್ತೆ, ಪುಡಿ ತರ ಆಗ್ಬೇಕು. ಸಪ್ರೇಷನ್ ಆಗ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಓಕೆ. ಸೊ ನಿಂಗೆ ಅಥೆಂಟಿಕ್ ಟ್ರೆಡಿಷನಲ್ ನಾರ್ತ್ ಇಂಡಿಯನ್ ಕಚೋರಿ ತಿನ್ಬೇಕಂದ್ರೆ ಈ ತರ ಮಾಡ್ಬೇಕು. ನೋಡು, ಇದು ಅಂಟತ್ತೆ, ಆಮೇಲೆ ಏನಾಗುತ್ತೆ, ಬರ್ತಾ ಬರ್ತಾ ಅಂಟ್ತಾ ಹೋಗುತ್ತೆ ಅದು. ನೋಡು, ನಾನು ಹಿಂಗೆ ಹೇಳಿದ್ನಲ್ಲ, ಅಂಟ್ತಾ ಹೋಗುತ್ತೆ. ಬಟ್ ಏನಂತ ಅಂದ್ರೆ ಬಿಡದೆ, ಕೈ ಆಡ್ದೇನೆ ಮಿಕ್ಸ್ ಮಾಡ್ತಾನೇ ಇರ್ಬೇಕು. ಈಗೇನ್ ಮಾಡೋಣ, ಸಕ್ಕರೆ, ಸ್ವಲ್ಪ ಕಚೋರಿ ಸ್ವೀಟಿಶೂ ಇರುತ್ತೆ. ಹೌದು, ಸಿಹಿ ಸಿಹಿ, ಖಾರ ಖಾರ. ಸಕ್ಕರೆ, ಸ್ವಲ್ಪ ಉಪ್ಪು. ನಾವು ಔಟರ್ ಲೇಯರ್ಗೂ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಬೇಕು ಇದಕ್ಕೆ. ಓಕೆ. ಬೇಳೆ ಬೇಳೆ ಹಾಗೆ ಕಾಣಿಸ್ತಾ ಇದೆ. ಹೌದು, ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟ ಆದ್ರೆ ಸಾಕು. ಆಫ್ ಮಾಡ್ಲಾ? ಆಫ್ ಮಾಡಿ. ಈಗ ಇದಾಗಿದೆ, ನಾ ಹಿಟ್ಟು ನಾದ್ಕೊಳ್ತೀನಿ ಫಿಲ್ಲಿಂಗಿಗೆ. ಅಷ್ಟೊಳಗೆ ತಣಿಬೇಕಿದು. ನಾ ಏನ್ ಮಾಡ್ಲೆ? ನೀವು ಬ್ರೇಕ್ ತಗೋ. ಸ್ನೇಹಿತರೆ, ಪ್ರೊಸೀಜರ್ನ ನೋಡ್ಕೋತಾ ಇದ್ದೀರಲ್ಲ, ಪಕ್ಕಾ ಟ್ರೆಡಿಷನಲ್ ಮೂಂಗ್ ದಾಲ್ ಕಚೋರಿ ಇದು. ಸೊ ಅದು ಹೇಗೆ ಬಿಡಿ ಆಗಾಯ್ತು, ಎಷ್ಟು ಚೆನ್ನಾಗಿದೆ, ಒಂಥರ ಆರಾಮ ಅಂತ ಸಕ್ಕಲಾಗಿ ಬರ್ತಾ ಇದೆ. ಈಗ ಅದೇನೋ ಲಟ್ಟಿಸ್ಕೊಂಡು ಇನ್ನ ಒಂದಷ್ಟು ಪ್ರೊಸೀಜರ್ ಇದೆ, ಅದನ್ನೆಲ್ಲ ನೋಡ್ಕೋಬೇಕಾದ್ರೆ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ವಾ? ಸರಿ, ಹಾಗಾದ್ರೆ ನೀವು ಒಂದು ಪುಟಾಣಿ ಬ್ರೇಕ್ ತಗೊಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ. ಮೂಂಗ್ ದಾಲ್ ಕಚೋರಿ ಟ್ರೆಡಿಷನಲ್ ರೀ, ಪಕ್ಕಾ. ಹೆಂಗೆ? ಹಂಗೆ ಹಂಗೆ ಹಂಗೆ. ಇನ್ನ ಹೆಂಗೆ ನೋಡು, ಈಗ ಉಂಡೆ ಮಾಡ್ಕೊಂಡು ಈ ತರ ಅಲ್ಲಿ ಲಟ್ಸೋಂಗಿಲ್ಲ, ಆಮೇಲೆ ಲಟ್ಸೋದಾ? ಆಮೇಲೆ ಲಟ್ಸೋದು. ಫಸ್ಟ್ ಈ ಕೊಬ್ಬರಿ ಬಟ್ಲು ಇದೆಯಲ್ಲ, ಬಟ್ಲು ಮಾಡ್ಕೊಂಬಿಡೋದು. ಕೊಬ್ಬರಿ ಬಟ್ಲು ಮಾಡ್ಕೊಳ್ಳೋದು. ಏನಂದ್ರೆ ಈ ಕಡೆ ತೆಳುವು ಇರ್ಬೇಕು, ಈ ಕಡೆ ದಪ್ಪ ಇರ್ಬೇಕು, ಮಧ್ಯ ದಪ್ಪ ಇರ್ಬೇಕು. ನೋಡು, ಇದ್ರ ಒಳಗೆ ತುಂಬಿಸ್ಬಿಟ್ಟು ಇಷ್ಟು ಅಷ್ಟೇ, ಸ್ವಲ್ಪನೇ ತುಂಬಿಸ್ಬಿಟ್ಟು ನೋಡು, ಈ ತರ ಹೀಗೆ ಎಳ್ಕೋಬೇಕು ಮೇಲೆ. ನಂಗೆ ಗೊತ್ತಿತ್ತು. ಹೇಳು. ಆಮೇಲೆ ಟ್ವಿಸ್ಟ್ ಅಷ್ಟೇ, ಹಿಂಗೆ ಟ್ವಿಸ್ಟ್ ಮಾಡಿ ನೋಡು, ಈ ತರ ಪ್ರೆಸ್ ಮಾಡೋದು. ಈ ತರ ಹಿಂಗೆ ಲಾಕ್ ಆಗ್ಬೇಕಿದು. ಅಕಸ್ಮಾತ್ ಕೀ ಸಿಗ್ಲಿಲ್ಲ ಅಂದ್ರೆ ನೀ ಹಾಕು ಕೀ, ನಾ ಲಾಕ್ ಕೊಡ್ತೀನಿ ನಿಂಗೆ. ನೆಕ್ಸ್ಟ್ ಈಗೇನ್ ಮಾಡೋಣ? ಈಗ ಇದು ಪಕ್ಕಕ್ಕೆ ಸಾಕಾಯ್ತು. ಎಣ್ಣೆ ಕಾಯಕ್ಕೆ. ಎಣ್ಣೆ ಹಾಕ್ತೀಯ ನೀನು? ನಾ ಅಷ್ಟೊಳಗೆ ಇದು ಲಟ್ಸ್ಕೊಳ್ತೀನಿ. ಕೊಡು. ಯಾಕೋ ಇವತ್ತು ಕೆಲಸ ಹೇಳಿಲ್ಲ ಅನ್ಕೋತಿದ್ದೆ. ಲಟ್ಟಣಿಗೆ ಕೊಡು. ಇದು ಹಿಟ್ಟು ಮುಡ್ಸ್ಕೋಬಾರ್ದು. ಹಿಟ್ಟು ಮುಡ್ಸ್ಕೊಂಡು ಲಡಿಸ್ತಾರಲ್ಲ, ಆ ತರ ಮಾಡಬಾರ್ದು. ಓ, ಹಾಗೆ ಡೈರೆಕ್ಟ್ ಆಗಿ? ಡೈರೆಕ್ಟ್ ಆಗಿ. ಸಾಕ ಎಣ್ಣೆ? ಸಾಕು.
ನೋಡಿ ಇಷ್ಟಾದ್ರೆ ಸಾಕು. ಏನಂದ್ರೆ ಈ ಡಾಲ್ಡಾ ಹಾಕಿರೋ ಇನ್ನೊಂದು ಉದ್ದೇಶ ಏನಂದ್ರೆ ಪದ್ರ ಪದ್ರ ಬರುತ್ತೆ ಒಳಗೆ, ನೀವು ಕಟ್ ಮಾಡಿದಾಗ ಪದ್ರ ಪದ್ರ ಬರುತ್ತೆ. ಮತ್ತೆ ಈ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ ನಾನು ಹೆಂಗ್ ಮಾಡಿದ್ನೋ ಅದು ಅಷ್ಟೇ ಪದ್ರ ಪದ್ರ ಬರುತ್ತೆ. ಓ ಒಂದೊಂದೇ ಕರಿಬೇಕಲ್ಲ ಇದು? ಹೌದು, ಎಲ್ಲ ಒಟ್ಟಿಗೆ ಹಾಕಕ್ಕಾಗಲ್ಲ. ಕರೆಕ್ಟ್. ಸೂಪರ್ ಕಲರ್ ನೋಡು ಹೇಗೆ ಬಂದಿದೆ ಅಲ್ಲ, ಪಕ್ಕ ಕಚೋರಿ ತರನೇ ಇದೆ ಅಮ್ಮ. ಕಚೋರಿ ತರನೇ ಇದೆ ಅಂತ ಹೇಳ್ದೆ, ಅದಕ್ಕೆ ಯಾಕೆ ಆ ಲುಕ್? ಕಚೋರಿ ತರನೇ ಇರುತ್ತೆ ರೂಪ. ಈಗ ನಾನು ಡಾಲ್ಡಾ ಹಾಕಿರೋದ್ರಿಂದ ಏನಂದ್ರೆ ಲೋ ಫ್ಲೇಮ್ ಅಲ್ಲಿ ಕರಿಬೇಕು, ಕ್ರಿಸ್ಪ್ ಆಗಿ ಬರುತ್ತೆ. ಈಗ ಖಾರ ಚಟ್ನಿ ಸ್ವೀಟ್ ಚಟ್ನಿ ಮಾಡ್ಕೊಡು ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡ, ಇದಿಷ್ಟು ಕೊಡ್ತೀನಿ ಇವಾಗ ತಿನ್ನು. ಮುಂಚೆಲ್ಲ ಏನೋ ಹೇಳ್ತಿದ್ದೆ, ಇವಾಗ ತಿನ್ನು. ಕೊಟ್ರೆ ಪೂರ್ತಿಯಾಗಿ ಪ್ಲೇಟ್ ಫುಲ್ಲು ಎಲ್ಲ ಕರೆಕ್ಟ್ ಆಗಿ ಇಟ್ಟು ಕೊಡ್ತೀನಿ ನಾನು. ಸರಿ, ಇವಾಗ ಒಂದ್ ಟೇಸ್ಟ್ ಮಾಡು, ಅದನ್ನೂ ಮಾಡ್ಕೊಟ್ಬಿಡ್ತೀನಿ. ಯಾಕೆ ಸುಮ್ಮನೆ? ನಂಗೆ ತುಂಬಾ ಇಷ್ಟ. ಆಯ್ತು, ಓಕೆ. ಟ್ರೆಡಿಷನಲ್ ಮೂಂಗ್ ದಾಲ್ ಕಚೋರಿ ರೆಡಿ. ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡಿದ್ದೀರಾ. ಇನ್ನೊಂದ್ಸಲ ರಿಕ್ಯಾಪ್ ನಿಮ್ಗೋಸ್ಕರ. ಟ್ರೆಡಿಷನಲ್ ಮೂಂಗ್ ದಾಲ್ ಕಚೋರಿ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಚಿರೋಟಿ ರವೆ, ಡಾಲ್ಡಾ, ಸೋಡಾ ಹಾಗೂ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ಈಗ ಮಿಕ್ಸಿ ಜಾರಿಗೆ ಧನಿಯಾ ಹಾಗೂ ಜೀರಿಗೆಯನ್ನ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರುಬೇಳೆ, ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಇಂಗನ್ನ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ರುಬ್ಬಿದ ಮಿಶ್ರಣ, ಸಕ್ಕರೆ ಹಾಗೂ ಉಪ್ಪನ್ನ ಹಾಕಿ ನೀರಿನ ಅಂಶ ಹೋಗುವವರೆಗೂ ಹುರಿದುಕೊಳ್ಳಿ. ಈಗ ಕಲಸಿದ ಹಿಟ್ಟನ್ನು ಬಟ್ಟಲು ರೀತಿ ತಟ್ಟಿ ಅದಕ್ಕೆ ಹುರಿದ ಮಿಶ್ರಣವನ್ನ ತುಂಬಿ ಪೂರಿ ರೀತಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಮೂಂಗ್ ದಾಲ್ ಕಚೋರಿ ಸವಿಯಲು ಸಿದ್ಧ. ಟ್ರೆಡಿಷನಲ್ ಮೂಂಗ್ ದಾಲ್ ಕಚೋರಿ ಇಟ್ಸ್ ರೆಡಿ. ಚಟ್ನಿ ಮನೆಗೆ ಹೋದ್ಮೇಲೆ ಮಾಡ್ಕೊಡ್ತಾಳಂತೆ. ಸ್ವಲ್ಪ ಟೇಸ್ಟ್ ನೋಡ್ತೀನಪ್ಪ, ಆದ್ರೂ ತಡ್ಕೊಳಕ್ಕಾಗ್ದೆ. ಧನಿಯಾ ಫ್ಲೇವರ್ ಇದೆ, ಚೆನ್ನಾಗಿದೆ. ಹಾಗೆ ತಿನ್ಬೋದು, ಒಂಥರ ಚೆನ್ನಾಗಿದೆ. ಬೇಡ ಅಂದವನು ಬೇಡಿ ತಿಂದ. ಇಲ್ಲ, ನಿಜ ಒಂಥರ ಹಾಗೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಅದನ್ನ ಹಾಗೆ ತಿಂತ ಮಾತಾಡೋಣ. ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ಒಂದು ಸೂಪ್ ಹೇಳ್ಕೊಡ್ತೀನಿ. ಬೇಕಾ ಸೂಪು? ಪಂಪ್ಕಿನ್ ಸೂಪ್ ಹೇಳ್ಕೊಡ್ತಿದ್ದೀನಿ. ಪಂಪ್ಕಿನ್ ಸೂಪಾ? ಸಿಹಿ ಕುಂಬಳಕಾಯಿ ಎಲ್ಲರೂ ಹುಳಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಆಮೇಲೆ ಗಾರ್ಗೆ ಅಂತ ಮಾಡ್ತಾರೆ. ಅದ್ರೊಳಗೆ ಸೂಪ್ ಮಾಡಿ ತೋರಿಸ್ತೀನಿ. ಓಕೆ ಫೈನ್. ಈಗ ಅದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್. ಅದಕ್ಕೆ ಇನ್ನ ಏನೇನ್ ಬೇಕು? ಇದಕ್ಕೆ ಬೆಣ್ಣೆ, ಹಾಲು, ಒರಿಗ್ಯಾನೋ, ಪೆಪ್ಪರ್ ಪೌಡರ್, ಗಾರ್ಲಿಕ್, ಕಾರ್ನ್ಫ್ಲೋರ್, ಸಾಲ್ಟ್, ಸ್ಪ್ರಿಂಗ್ ಆನಿಯನ್, ಇದು ಪಂಪ್ಕಿನ್, ಈರುಳ್ಳಿ, ಕ್ಯಾರೆಟ್. ಇಷ್ಟೇ. ಓಕೆ ಸರಿ, ಹಾಗಾದ್ರೆ ಶುರು ಮಾಡೋಣ. ಧಾರಾಳವಾಗಿ? ಹೌದು. ಏನ್ ಧಾರವಾಡಕ್ಕೆ ಹೋಗಿ ಬಂದ್ಯಾ? ಹ್ಞೂನ್ರಿ. ಸ್ಟವ್ ಹಚ್ತೀನಿ ಇರ್ರಿ. ಒಂದು ಸ್ಪೂನ್ ಕೊಡು. ಅದೇನೋ ನಿನ್ಗೂ ಸ್ಪೂನ್ಗೂ ಬಹಳ ನಂಟಮ್ಮ. ಅದೇ ಇರೋದು ಅಡುಗೆ ಅಂದ್ರೆ, ಬಿಡ್ಸಕ್ಕೆ ಆಗಲ್ಲಪ್ಪ, ಸಾಧ್ಯವೇ ಇಲ್ಲ. ಈಗ ಒಂದು ಸ್ಪೂನ್ ಆಗಷ್ಟು ಬೆಣ್ಣೆ. ಯಾಕಂದ್ರೆ ಸೂಪ್ಸ್ ಮಾಡ್ಬೇಕಾದ್ರೆ ನಿಂಗೆ ಗೊತ್ತಿರೋ ಹಾಗೆ ಬೆಣ್ಣೆನೇ ಯೂಸ್ ಮಾಡೋದು. ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಆದ್ರೆ ಒಂದು ಸಾಕು, ದೊಡ್ಡದಾದ್ರೆ ಅರ್ಧ ಸಾಕು. ನೀ ಯೂಶಲಿ ಎಲ್ಲಾ ಸೂಪ್ಗೂ ಬೆಣ್ಣೆ ಯೂಸ್ ಮಾಡಿದ್ಯಾಲ್ಲ? ಹೌದು, ಬೆಣ್ಣೆ, ಆಲಿವ್ ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿರೋದು. ನನ್ಗೆ ಗೊತ್ತಿರೋಂಗೆ ಬೆಣ್ಣೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೀನು ಆಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲ ಸೂಪ್ಸ್ನು ಬೆಣ್ಣೆಯಿಂದ ಮಾಡ್ಕೊಟ್ಟಿದ್ಯಾ? ಹೌದು. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಬಿಟ್ಯಾ? ಹೌದು, ಈರುಳ್ಳಿ ಬೆಳ್ಳುಳ್ಳಿನ ಸಾಫ್ಟ್ ಆಗಲ್ಲವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ ಹಾಗೆ ಇಡೀ ಹಾಕ್ಬಿಟ್ಟಿದ್ಯಾ? ಕಟ್ ಮಾಡಿಲ್ಲ? ಕಟ್ ಮಾಡೋದು ಬೇಡ, ಇದನ್ನ ಗ್ರೈಂಡ್ ಮಾಡ್ತೀನಿ ನಾನು. ಅದಕ್ಕ ಈಗ ಸ್ವಲ್ಪ ಆರಿಗ್ಯಾನೋ.
ಇದ್ರ ಜೊತೆ ಫ್ರೈ ಆದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಎಕ್ಸಾಕ್ಟ್ಲಿ. ಈಗ ಸಿಹಿ ಕುಂಬಳಕಾಯಿ ತುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ತುರ್ದು ಬೇಯಿಸಿ ಇಟ್ಬಿಟ್ಟಿದ್ಯಾ? ಹೌದು. ಸ್ವಲ್ಪ ನೀರು ಹಾಕು. ಇದೇನಂದ್ರೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ಸಾಕಾ? ಚೂರ ಸಾಕು. ಇದೆಷ್ಟುನ ನಾವೇನ್ ಮಾಡೋಣ, ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಇದು ಹಾಕ್ತೀನಿ ನೀನು. ಗ್ಯಾಸ್ ಆನ್ ಮಾಡು. ಮತ್ತೆ ಇದಕ್ಕೇನು ಮಾಡೋಣ, ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಲು. ಇದೊಂದು ಸ್ವಲ್ಪ ಉಳಿಸ್ಕೊಳ್ತೀನಿ ಕಾರ್ನ್ಫ್ಲೋರ್ ಹಾಕ್ಕೊಳಕ್ಕೆ. ಓಕೆ, ಅದಕ್ಕೆ ಕಾಯ್ತಾ ಇರಲಿ. ನಾವೇನು ಮಾಡೋಣ, ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ನಿಮಿಷ ಬಾಯಲ್ಲಿ. ಏನು ಮುಚ್ಚಳ ಸರಿಯಾಗಿ ಹಾಕಿದ್ಯಾ? ಆಮೇಲೆ ಹಾರಿಸ್ಕೊಂಬಿಟ್ಟಿಯಾ? ಇವತ್ತು ಕಾಲು ಎಳ್ದಿಲ್ವಲ್ಲ, ಅದಕ್ಕೆ ಬೇಜಾರಾಗೋಯ್ತು ನನಗೆ. ಕಲರ್ ಚಂದ ಅಲ್ಲ ಪಂಪ್ಕಿನ್? ಒಂಥರ ಕೇಸರಿ ಬಣ್ಣ. ಕೇಸರಿ ಬಣ್ಣ. ಈಗ ಪಾಯಸ ತುಂಬಾ ಇಷ್ಟ. ಕುದೀತಿರೋ ಹಾಲ್ಗೆ ಇದನ್ನ ಹಾಕೋಣ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಚೂರೇ ಚೂರು ಕಾರ್ನ್ಫ್ಲೋರ್, ಯಾಕಂದ್ರೆ ಇದು ಆಲ್ರೆಡಿ ಗಟ್ಟಿ ಆಗ್ತಾ ಇದೆ ಅಂಡ್ ಗಟ್ಟಿ ಕೂಡ ಇದೆ. ಗಟ್ಟಿ ಕೂಡ ಇದೆ. ಚೂರೇ ಚೂರು ಕಾರ್ನ್ಫ್ಲೋರ್ ಒಂದು 1/4 ಚಮಚ ಹಾಕೊಂಡ್ರು ಸಾಕು. ಮಿಕ್ಕಿದ ಹಾಲು ಇದಕ್ಕೆ ಹಾಕೊಂಡ್ಬಿಡು. ರುಚಿಗೆ ತಕ್ಕಷ್ಟು ಉಪ್ಪು, ಕುದೀತಾ ಇದೆಯಲ್ಲ, ಈಗಲೇ ಏನ್ ಮಾಡೋಣ, ಈ ಹಂತದಲ್ಲೇ ಪೆಪ್ಪರ್ ಪೌಡರ್ ಇದಕ್ಕೆ ಹಾಕ್ಬಿಡೋಣ. ಯೂಶಲಿ ಮೇಲ್ಗಡೆ ಹಾಕೊಳ್ತಾರಲ್ಲ ಪೆಪ್ಪರ್ ಪೌಡರ್, ಈ ತರ ಹಿಂಗೆ ಸ್ಪ್ರಿಂಕಲ್. ಓಕೆ, ಯಾಕಂದ್ರೆ ಒಂದೇ ಸತಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಕರೆಕ್ಟ್. ಆ ಬಿಸಿಲು ಹಾಕಿದ್ರೆ ಗಂಟಾಗುತ್ತಲ್ಲ, ಅದಕ್ಕೆ ಈ ತರ ಸ್ಪ್ರಿಂಕಲ್ ಮಾಡಬೇಕು. ಪಂಪ್ಕಿನ್ ಸೂಪ್ ಹೇಗ್ ಮಾಡೋದು ಅಂತ ನೀವು ನೋಡ್ಕೊತಾ ಇದ್ದೀರಾ, ಕಲಿತಾ ಇದ್ದೀರಾ. ಸೊ ಇದು ಫಿನಿಶ್ ಆಗೋಕ್ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೋಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ. ಈಗ ಇಟಾಲಿಯನ್ ಸೂಪ್, ದಟ್ ಇಸ್ ಪಂಪ್ಕಿನ್ ಸೂಪ್, ಇಟ್ಸ್ ರೆಡಿ. ಬಟ್ ಸರ್ವ್ ಮಾಡಿ ನನಗೆ ಕೊಡ್ಬೇಕಷ್ಟೇ. ಐ ವೇಟಿಂಗ್. ಕೊಡ್ತೀನಿ, ಸೌಂಡ್ ಕೊಡು ಮೊದಲು. ನೋಡಿ ಇದು ಕುದ್ದಿದೆಲ್ಲ, ಇಷ್ಟು ಕುದ್ರೆ ಸಾಕು. ನೋಡಿ ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಹೌದು, ನೀನು ಆಕ್ಚುಲಿ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕಿದ್ಯಾ? ಚೂರೇ ಚೂರು ಒಂದು 1/4 ಚಮಚ ಹಾಕಿದ್ರೆ ಸಾಕು. ಇದು ಸೂಪ್ ತರ ಅನಿಸ್ತಾನೆ ಇಲ್ಲ ನನಗೆ, ಪಾಯಸ ತರ ಕಾಯಿಸ್ತಾ ಇದೆ. ಚೂರೇ ಚೂರು ಸ್ಪ್ರಿಂಗ್ ಆನಿಯನ್, ಸ್ಪ್ರಿಂಗ್ ಆನಿಯನ್, ಆಮೇಲೆ ತುರಿದಿರೋ ಕ್ಯಾರೆಟ್, ಹಸಿ ಕ್ಯಾರೆಟ್. ಹೌದು, ಹಸಿ ಕ್ಯಾರೆಟ್. ಏನ್ ಕಾಂಬಿನೇಷನ್ ಇದಕ್ಕೆ? ಈ ಕಾಂಬಿನೇಷನ್ ಈಗ ಕುಡಿದ್ ನೋಡು, ಆಮೇಲೆ ಹೇಳಿ ನಂಗೆ. ಓ, ಯಾಕಂದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮೇಲಿಂದ ಸ್ವಲ್ಪ ಆರಿಗ್ಯಾನೋ ಕ್ರಶ್ ತರ ಮಾಡ್ಬಿಟ್ಟು ಹಾಕ್ಬೇಕು. ಮತ್ತೆ ಪೆಪ್ಪರ್ ಪೌಡರ್ ಆಗ್ಲೇ ಕುದಿವಾಗ್ಲೂ ಹಾಕೊಂಡಿದ್ಯಾ? ಈಗಲೂ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಹೌದು. ಪಂಪ್ಕಿನ್ ಸೂಪ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು ಡಿಯರ್. ವೆಲ್ಕಮ್. ಇಟಾಲಿಯನ್ ಪಂಪ್ಕಿನ್ ಸೂಪ್ ರೆಡಿ. ಬಟ್ ಇದು ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡಿದ್ದೀರಾ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ರಿಕ್ಯಾಪ್ ನಿಮಗೋಸ್ಕರ ಇಟಾಲಿಯನ್ ಸೂಪ್ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಆರಿಗ್ಯಾನೋ, ಬೇಯಿಸಿದ ಸಿಹಿ ಕುಂಬಳಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ ಹಾಲನ್ನು ಹಾಕಿ ಹಾಲು ಬಿಸಿಯಾದ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ, ಕಾರ್ನ್ಫ್ಲೋರ್ ಮಿಶ್ರಣ,
ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಹಾಕಿ 1-2 ನಿಮಿಷ ಕುದಿಸಿ ಕೊನೆಗೆ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವಿಂಗ್ ಬೌಲ್ನಲ್ಲಿ ಸ್ಪ್ರಿಂಗ್ ಆನಿಯನ್, ತುರಿದ ಕ್ಯಾರೆಟ್, ಆರಿಗ್ಯಾನೋ ಹಾಗೂ ಪೆಪ್ಪರ್ ಪೌಡರ್ ಹಾಕಿದರೆ ಪಂಪ್ಕಿನ್ ಸೂಪ್ ರೆಡಿ ಟು ಸರ್ವ್. ಇಟಾಲಿಯನ್ ಪಂಪ್ಕಿನ್ ಸೂಪ್. ಲವ್ಲಿ. ಚೆನ್ನಾಗಿದೆಯಾ? ಏನೋ ಒಂಥರ ಚೆನ್ನಾಗಿದೆ ಗೊತ್ತಾ. ಯೂಶಲಿ ಇಟಾಲಿಯನ್ ಸೂಪ್ಸ್ ಅಂದ್ರೆ ಚೀಸ್ ಹಾಕ್ತಾರೆ, ಬಟ್ ಇದ್ರೊಳಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಂಪ್ಕಿನ್ನೇ ದಪ್ಪ ಆಗಿರೋದ್ರಿಂದ. ಹೌದು. ಗೊತ್ತಾಗ್ತಿದ್ಯಾ ಬೆಣ್ಣೆ ಫ್ಲೇವರ್? ಬೆಣ್ಣೆ ಫ್ಲೇವರ್ ಚೆನ್ನಾಗಿದೆ. ಅಂಡ್ ಪಂಪ್ಕಿನ್ ಅಂತ ಅನಿಸ್ತಾ ಇಲ್ಲ ನನ್ಗೆ. ಪಂಪ್ಕಿನ್ ಫ್ಲೇವರ್ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಿದೆ. ಅಂಡ್ ಸ್ಪ್ರಿಂಗ್ ಆನಿಯನ್ ನಿನ್ ಕಾಂಬಿನೇಷನ್ ಹೇಳಿದ್ಯಲ್ಲ, ಈಗ ಕಾಂಬಿನೇಷನ್ ಏನು ಅಂತ ಅರ್ಥ ಆಯ್ತು ನಂಗೆ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್, ಸಕ್ಕತ್ತಾಗಿದೆ. ಸೊ ಕೊನೆಗೆ ಹಾಕಿರೋದ್ರಿಂದ ಕ್ರಂಚಿ ಕ್ರಂಚಿ ನೋಡು ಹಾಗೆ ಸಿಗುತ್ತೆ ನನಗೆ. ಯಾವುದು? ಸ್ಪ್ರಿಂಗ್ ಆನಿಯನ್ ಅಲ್ಲ, ಹಸಿ ಹಸಿದು. ಹೌದು. ಹಾ, ಏನ್ ವೇಟ್ ಮಾಡ್ತಿದ್ಯಾ? ನೆಕ್ಸ್ಟ್ ನೀನ್ ಮಾಡ್ಕೊಡ್ತೀಯಾ? ಕಳ್ಳಿ ನೀನು. ಬಾಯ್. ಥ್ಯಾಂಕ್ ಯು, ಬಾಯ್. ಟ್ರೆಡಿಷನಲ್ ಮೂಂಗ್ ದಾಲ್ ಕಚೋರಿ ಜೊತೆಗೆ ಇಟಾಲಿಯನ್ ಪಂಪ್ಕಿನ್ ಸೂಪ್ ಎರಡು ಕೂಡ ಸೂಪರ್ ಆಗಿತ್ತು. ವೀಕ್ಷಕರೇ, ನಾನು ಪ್ರತಿ ಸಲ ಸೂಪ್ನ ಟ್ರೈ ಮಾಡಿದಾಗ, ಟೇಸ್ಟ್ ಮಾಡಿದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಪ್ರತಿಮಾ ಮಾಡ್ಕೊಟ್ಟು ಹಾಗೆ ಮನೇಲೂ ಕೂಡ ನೀವು ಕಂಪ್ಲೀಟಾಗಿ ನೀವು ಪ್ರತಿ ಸಲ ಏನು ಮಾಡ್ಬೇಕು ಗೊತ್ತಾ, ಬರ್ಕೋಬೇಕು. ಫಸ್ಟು ನೀಟಾಗಿ ಬರ್ಕೊಂಡ್ರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟು ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಥರ ಹಾಕಿ ಮನೇಲಿ ಟ್ರೈ ಮಾಡಿ. ಯಾಕಂದರೆ ಎಷ್ಟೊಂದು ಜನ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ಸೊ ಅವ್ರು ಹೇಳ್ಕೊಟ್ಟಾಗೆ ನಾನು ಬರೆದು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಸೂಪ್ಸ್ನು ಕೂಡ ಪ್ರತಿನಿತ್ಯ ಎಷ್ಟೊಂದು ಸೂಪ್ಸ್ನ ತೋರಿಸಿದ್ದೀವಿ. ಸೊ ಪ್ರತಿನಿತ್ಯ ನೀವು ಒಂದೊಂದು ಸೂಪ್ನ ಮನೇಲಿ ಮಾಡಿಕೊಂಡು ಹೆಲ್ದಿಯಾಗಿರುತ್ತೆ. ಊಟದ ಜೊತೆಲಿ ಊಟ ತಿನ್ನೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬೌಲಷ್ಟು ಸೂಪ್ ಕುಡೀರಿ, ಆಮೇಲೆ ಊಟ ಮಾಡಿ, ತುಂಬ ಹೆಲ್ದಿಯಾಗಿರುತ್ತೆ. ಸರಿ, ಹಾಗಾದ್ರೆ ಈಗ ಒಂದು ಶಾರ್ಟ್ ಬ್ರೇಕ್ ತಗೊಂಡ್ಬಿಡೋಣ. ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಒಬ್ರು ಗೆಸ್ಟ್ ಇರ್ತಾರೆ. ಅವರು ನಿಮ್ಗೋಸ್ಕರ ಯಾವ ರೆಸಿಪೀಸ್ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಲ್ಲ? ವೆಯ್ಟ್ ಮಾಡಿ. ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಬ್ರೇಕ್ ಆದ್ಮೇಲೆ ಆಸ್ ಯೂಶುವಲ್ ನನ್ನ ಜೊತೆ ಒಬ್ರು ಗೆಸ್ಟು ಕಾಯ್ತಾ ಇದ್ದಾರೆ. ನಿಮ್ಗೋಸ್ಕರ ರೆಸಿಪೀಸ್ ನ ಹೇಳ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಶ್ವಿನಿ ಉದಯ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ಬಿಡೋಣ. ನಮಸ್ತೆ. ನಮಸ್ತೆ ರೂಪಾ. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಅಶ್ವಿನಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೂಪರ್. ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇರ್ತೀನಿ. ಹೇಗಿದೆ ಪ್ರೋಗ್ರಾಮ್? ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಐ ವಾಸ್ ವೇಟಿಂಗ್. ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಬಂದಿದ್ದೀನಿ. ಹಾಗೆ ನಿಮ್ಮನ್ನು ಮೀಟ್ ಮಾಡ್ದಂಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಒಂದು ರೈಸ್ ಐಟಮ್ ಕಾಳಾಬಾತ್ ಅಂತ. ಕಾಳಾಬಾತ್ ಅಂತ. ಕಾಳಾಬಾತ್ ಆಕ್ಚುಲಿ ಅದು ಕಲರ್ ಸ್ವಲ್ಪ ಬ್ಲಾಕ್ ಇರುತ್ತೆ. ಸೊ ಕಾಳ ಅಂದ್ರೆ ಹಿಂದಿಲಿ ಬ್ಲಾಕ್ ಅಂತ. ಪ್ಲಸ್ ಅದಕ್ಕೆ ಒಂದು ಮಸಾಲೆ ಐಟಮ್ ಕಲ್ಹೂವ ಅಂತ ಸಿಗುತ್ತೆ. ಸೊ ಕಲ್ಹೂವ ಯೂಸ್ ಮಾಡ್ಕೊಂಡು ಮಾಡೋದು. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಹೆಸರಿರ್ಲಿ ಅಂದ್ಬಿಟ್ಟು ಡಿಫ್ರೆಂಟ್ ನೇಮ್ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಕಾಳಾಬಾತ್ಗೆ ಏನೇನು ಬೇಕು? ಇದು ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಬಟಾಣಿ, ಮತ್ತು ಕಾಯಿ ತುರಿ, ಧನಿಯಾ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಜೀರಿಗೆ, ಎಳ್ಳು, ಅರಿಶಿನ, ಉಪ್ಪು, ಕಲ್ಲುವ, ಅಕ್ಕಿ ಮತ್ತು ಸಾಸಿವೆ. ಈ ಕಾಳಾಬಾತ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇರೆ ನಾವು ಬಾತ್ಗಳು ಮಾಡೋದಕ್ಕಿಂತ. ಎಂಟೈರ್ಲಿ ಡಿಫ್ರೆಂಟ್ ಅದು. ಶುರು ಮಾಡೋಣ. ಓಕೆ. ಮೊದಲು ಫಸ್ಟ್ ಎಲ್ಲ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡ್ಬಿಡೋಣ. ಶ್ಯೂರ್. ಒಂದು ಸ್ಪೂನ್ ಕೊಡಿ ರೂಪ. ಇದು ಧನಿಯಾ 2 ಸ್ಪೂನ್ ಹಾಕ್ತೀನಿ. ನಾನೀಗ ಅಲ್ಲಿ 1 ಕಪ್ ರೈಸ್ ತೊಗೊಂಡಿದ್ದೀನಲ್ಲ, ಸೊ ಅದು ಎಷ್ಟು ಮಸಾಲೆ ಬೇಕು ಅದ್ರ ಮೇಲೆ, ರೈಸ್ ಎಷ್ಟು ತಗೋತೀವಿ ಆ ಮಸಾಲಾ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾವು ಬಾತ್ಗೆ ಧನಿಯಾ ಯೂಸ್ ಮಾಡಲ್ಲ ಅಲ್ಲ? ಹೌದು, ಮಾಡ್ತಾ ಇದ್ದೀರಾ? ಹೌದು. ಆಮೇಲೆ ಬಾತ್ ಅಂದಿದ ತಕ್ಷಣ ಯೂಶಲಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ಇದ್ರಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಹಸಿ ಮೆಣಸಿನ್ಕಾಯಿ ಖಾರ ಇದ್ರಲ್ಲಿ. ಸರಿ. ಈಗ ಇದು ಧನಿಯಾ ಹಾಕಿದ್ದೀನಲ್ಲ, ಇದು 1 ಸ್ಪೂನ್ ಜೀರಿಗೆ, ಆಮೇಲೆ ಚಕ್ಕೆ 1-2 ಪೀಸು, ಆಮೇಲೆ ಲವಂಗ 1 3 ರಿಂದ 4,
ಇದು ಯಾವುದಕ್ಕೂ ನಾವು ಆಯಿಲ್ ಹಾಕೊಳ್ಳೋದು ಬೇಡ, ಓಕೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಎಳ್ಳು ಅದು 1 ಸ್ಪೂನ್ ಹಾಕೋತೀನಿ. ಇದು ಫ್ರೈ ಆಗಿದೆ ರೂಪ, ಒಂದು ಮಿಕ್ಸರ್ ಜಾರ್ ಕೊಡಿ, ಅದಕ್ಕೆ ಹಾಕೊಂಡ್ಬಿಡೋಣ ಇದನ್ನ. ಈಗ ನೆಕ್ಸ್ಟ್ ಇದಕ್ಕೆ ಕಲ್ ಹೂವ ಅಂತ ಹೇಳಿದ್ನಲ್ಲ, ಅಂದ್ರೆ ನಾವು ಅದನ್ನ ಪಲಾವ್ ಮತ್ತೆ ವೆಜ್ ಬಿರಿಯಾನಿ ಮಾಡೋದಕ್ಕೆ ಹಾಕೋತೀವಲ್ವಾ, ಸೇಮಾ? ಅದೇನೆ, ಬಟ್ ಪಲಾವ್ಗೆ ಯಾರು ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ. ಹೌದಾ? ತುಂಬಾ ರೇರ್ ಆಗಿ ಯೂಸ್ ಮಾಡ್ತಾರೆ. ಬಿರಿಯಾನಿ ಪ್ಯಾಕ್ ಅಂತ ಬಂದಾಗ ಅದ್ರಲ್ಲಿ ಇರುತ್ತೆ. ಹೌದು, ಜೊತೆಲಿ ಇದು ಇರುತ್ತೆ. ಹೌದು, ಇದು ಇರುತ್ತೆ. ಇದೊಂಚೂರು ಫ್ರೈ ಮಾಡ್ಕೊಂಡ್ಬಿಡೋಣ. ಜಾಸ್ತಿನೇ ಹಾಕೋಬೇಕಾ? ಇದು ಜಾಸ್ತಿನ, ಇದೇ ಮೇನ್ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಇದೇನೆ, ಕಲ್ ಹೂವು. ಹೌದು. ತುಂಬಾ ಫ್ರೈ ಮಾಡಬಾರ್ದು, ಲೈಟ್ ಆಗಿ ಮಾಡ್ಬೇಕಷ್ಟೇ. ನೋಡಿ ಇವಾಗ ಫ್ಲೇವರ್ ಬರ್ತಾ ಇದೆಯಲ್ಲ, ಸಾಕಿಷ್ಟು, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು. ಯಾಕಂದ್ರೆ ಕಲರೇ ಕಪ್ಪಿರುವಾಗ ಕಲರ್ ಚೇಂಜ್ ಗೊತ್ತಾಗಲ್ಲ ನಮ್ಗೆ. ಹೌದು, ಅದಕ್ಕೆ ಫ್ಲೇವರ್ ಬರುತ್ತಲ್ಲ, ಅದು ಫ್ರೈ ಮಾಡುವಾಗಲೇ ನಿಮ್ಗೆ ಇದು ಬಂದ್ಬಿಡುತ್ತೆ ಫ್ಲೇವರ್. ನೆಕ್ಸ್ಟ್ ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕೊಳ್ಳೋಣ. ಎಲ್ಲ ಸಪ್ರೇಟ್ ಆಗಿ ಹುರ್ಕೋಬೇಕು? ಹೌದು. ಇದನ್ನು ಅಷ್ಟೇ, ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು, ತುಂಬ ಬೇಡ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದೇ ಮಸಾಲ ಇರುತ್ತೆ ಅಂತ, ಹಾಳಾಗಲ್ಲ ಅಂತ. ಒಂದು 15 ಡೇಸ್ ಇಟ್ರು ಮಸಾಲ ಅದು ಕಲ್ಲು ಎಲ್ಲ ಹಾಕಿರ್ತೀವಲ್ಲ, ಆ ಫ್ಲೇವರ್ ಬೇರೆನೆ ಬರುತ್ತೆ. ಈಗ ಇದು ನೋಡಿ, ಇದು ಬ್ರೌನ್ ಆಗಿದೆಯಲ್ಲ, ಸಾಕಿಷ್ಟು. ಈಗ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಕಂಟೈನರ್ಗೆ. ಈಗ ಇದನ್ನ ನೀರೇನು ಹಾಕೋದ್ ಬೇಡ, ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಹಾಕೊಂಡು ರೆಡಿ ಮಾಡೋಣ. ಇದು ಸಾಕಾ? ಸಾಕಿದೆ. ಈಗ ಇದು ಕುಕ್ಕರ್ಗೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸರಿ, ಇಷ್ಟು ಸಾಕು. ಇದಕ್ಕೊಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ. ಒಂದು 1/2 ಸ್ಪೂನ್ ಅರಿಶಿನ ಪುಡಿ. ಸರಿ, ಇಷ್ಟು ಅರಿಶಿನ, ಇಷ್ಟು ಅರಿಶಿನ ಪುಡಿ. ನೆಕ್ಸ್ಟು ಇದಾಯ್ತಲ್ಲ. ಈಗ ಇದು ಹಸಿಮೆಣಸಿನ್ಕಾಯಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿದ್ದೀನಲ್ಲ, ಇದು ಕ್ಯಾಪ್ಸಿಕಮ್ ಹಾಕೊಂಡ್ಬಿಡೋಣ. ಸರಿ, ನಂತರ ಇದು ಬಟಾಣಿ. ಹಸಿ ಬಟಾಣಿನ ಅಥವಾ ಒಣಗಿರೋದು? ಯಾವ್ದಾದ್ರೂ ಪರವಾಗಿಲ್ಲ. ಯಾವ್ದು? ಹಸಿ ಬಟಾಣಿ ಸೀಸನ್ ಇರ್ಬೇಕಾದ್ರೆ ಹಸಿ ಬಟಾಣಿ ಹಾಕ್ಬೋದು, ಇಲ್ಲ ಅಂದ್ರೆ ಬಟಾಣಿ ನೆನ್ಸಿರೋದಾದ್ರೂ ಹಾಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಫ್ರೋಸ್ಡ್ ಬಟಾಣಿ ಸಿಗುತ್ತೆ. ಅದು ಸಿಗುತ್ತೆ ಇವಾಗ. ಫ್ರೋಸ್ಡ್ ಬಟಾಣಿನ ಯೂಸ್ ಮಾಡ್ಬೋದು. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾವೀಗ ಇಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಪುಡಿ, ಅದನ್ನ ಹಾಕೊಂಡ್ಬಿಡೋಣ. ಈಗ ಇದು 1 ಕಪ್ ರೈಸ್ ಅಲ್ವಾ, ಇದು ತೊಳೆದು ಇಟ್ಕೊಂಡಿರೋದು. ಇದು 1 ಕಪ್ ನೀರು ತೆಗ್ದಿರೋ? ಹೌದು, 1 ಕಪ್ ಹಾಕೊಳ್ಳೋಣ. ಇದು ಒಂಚೂರು ಆಯಿಲ್ ಅಲ್ಲೇ ಎಲ್ಲ ಇದು ಒಂಚೂರು ಮಿಕ್ಸ್ ಆಗ್ಬಿಡ್ಲಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ರೂಪ. ಈಗ ಇದಕ್ಕೆ ನಾವು ಯಾವ ಬೌಲ್ ತಗೊಂಡಿದ್ವೋ ಅದೇ ಬೌಲಲ್ಲಿ ವಾಟರ್ ಹಾಕ್ಬಿಡೋಣ. ಅಳತೆ ಮಾಡಿ ನೀರು ಹಾಕೋಣ. ಹೌದು. ಈಗ 1 ಕಪ್ ರೈಸ್ ತಗೊಂಡಿದ್ದಲ್ಲ,
2 ಕಪ್ ನೀರ್ ಹಾಕ್ಬಿಡೋಣ. 2.5 ಕಪ್ ಹಾಕಿದ್ರು ಪರವಾಗಿಲ್ಲ. 2.5 ಕಪ್. ಇದು 1 ಕಪ್ ಆಯ್ತು. ಇನ್ನೊಂದು ಕಪ್ ಹಾಕ್ತೀವಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಯಾಕಂದ್ರೆ ನಾವು ಯಾವುದು ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇಲ್ವಲ್ಲ. ಕರೆಕ್ಟ್. ಬೀನ್ಸ್, ಕ್ಯಾರೆಟ್ ಅದೆಲ್ಲ ಯೂಸ್ ಮಾಡಿದ್ರೆ 2 ಕಪ್ ಹಾಕಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸಾಕು. ತುಂಬಾ ನೀರು ಹಾಕಿದ್ರೆ ವೆಜಿಟೇಬಲ್ಸ್ ಯಾವುದು ಇಲ್ಲದೆ ಇರೋದ್ರಿಂದ ಅದು ಸ್ವಲ್ಪ ಮುದ್ದೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದೊಂಥರ ಉದ್ರುದ್ರಾಗಾದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಈಗ 2 ಕುದಿ ಬರ್ಲಿ. ಇದು 2 ಕುದಿ ಬರ್ಬೇಕಾ? ಹೌದು, ಒಂದ್ ಸ್ವಲ್ಪ ಬಾಯ್ಲ್ ಆಗ್ಲಿ. ಓಕೆ, ಈಗ ಇದು ಮುಚ್ಚಿಬಿಡೋಣ. ಈಗ ಇದು ಬಾಯ್ಲ್ ಆಗಿದೆ ಅಲ್ಲ ರೂಪಾ, ಈಗ ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ಬಿಡೋಣ. ಎಷ್ಟು ವಿಷಲ್ ಬರ್ಬೇಕಿದು? ಇದು 2 ವಿಷಲ್ ಬರ್ಲಿ. 2 ವಿಷಲ್. ಕಾಳ ಬಾತ್ ಇನ್ನು 2 ವಿಷಲ್ ಬರ್ಬೇಕು. ರೆಡಿ ಆಗ್ಲಿ ಅಷ್ಟರಲ್ಲಿ ನಾವು ಒಂದು ಪುಟಾಣಿ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮೆಲ್ಲರ ಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಕಾಳ ಬಾತ್ ಈಗ ರೆಡಿ ಆಗಿದೆ. ಹೇಗಿದೆ ಅಂತ ನೀವು ನೋಡ್ಬೇಕಾ? ನಾನು ವೇಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಓಪನ್. ತೆಗಿಯೋಣ. ಕಲರ್ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ ಅಲ್ಲ ಅಲ್ವಾ? ನೀವು ಹೇಳ್ದಾಗೆ ಅದು ಸ್ವಲ್ಪ ಕಪ್ಪು ಕಲರ್ ಇದೆ. ನೀವು ಈಸ್ಟರ್ನ್ ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ಅರಿಶಿನ ಕಲರ್ ಆಡ್ ಆಗಿದೆ ಅಷ್ಟೇ. ಹೌದೌದು. ಈಗ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಕೊಡಿ ರೂಪ. ಒಂದ್ ಸ್ವಲ್ಪ ಕಾಯಿ ತುರಿ ಈಗ ಹಾಕ್ಬೇಕಾ? ಇದಕ್ಕೆ ಹಾಕೋಣ. ಮತ್ತೆ ಬೇಕಾದ್ರೆ ಮೇಲೆ ಗಾರ್ನಿಶಿಂಗಿಗೂ ಹಾಕೋಬಹುದು. ಇಟ್ಸ್ ಲೈಕ್ ಚಿತ್ರಾನ್ನ ಮೇಲೆ ಹಾಕೋತೀವಲ್ಲ ಹಾಗೆ. ಅಂದ್ರೆ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹಾಕೊಳ್ಳೋಣ. ಇದು ಫಸ್ಟ್ ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ ನಾನು, ಹಾಗೆ ಬಿಡಲ್ಲ. ಆಮೇಲೆ ಮತ್ತೆ ಇನ್ನೊಂಚೂರು ಗಾರ್ನಿಶಿಂಗ್ ಹಾಕಿದ್ರೆ ಆಯ್ತು. ಹೌದಾ? ಇದು ಮಿಕ್ಸ್ ಆಗಿದೆಯಲ್ಲ, ಇದು ಸರ್ವಿಂಗ್ ಪ್ಲೇಟ್ ಹಾಕೊಂಡ್ಬಿಡೋಣ. ಬರೀ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಬಟಾಣಿ ಅಷ್ಟೇ ತರಕಾರಿ? ಹೌದು, ಅದೆರಡೇ ತರಕಾರಿ. ಇದಿಷ್ಟ ಆಗಿದೆಲ್ಲ, ಇದು ಮೇಲೆ ಒಂಚೂರು ಕಾಯಿ ತುರಿ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಈಗ ರುಚಿಕರವಾದ ಕಾಳ ಬಾತ್ ರೆಡಿಯಾಗಿದೆ. ರೂಪಾ, ತಿನ್ ನೋಡಿ ಹೇಗಿದೆ ಅಂತ. ಡಿಫ್ರೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಅವ್ರು ಮಾಡಿದಂತಹ ಕಾಳ ಬಾತ್ ರೆಡಿ ಆಗಿದೆ. ಮೂಡ್ಬಿದ್ರ ಸ್ಪೆಷಲ್ ರೆಸಿಪಿ ಇದು. ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಕಾಳ ಬಾತ್ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ ಹಾಗೂ ಎಳ್ಳನ್ನ ಹಾಕಿ ಡ್ರೈ ಫ್ರೈ ಮಾಡಿ. ನಂತರ ಕಲ್ಲು ಹೂವು, ಒಣ ಕೊಬ್ಬರಿ ಹಾಕಿ ಡ್ರೈ ಫ್ರೈ ಮಾಡಿ ಅದನ್ನ ಪುಡಿ ಮಾಡಿಕೊಳ್ಳಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಈಸ್ಟರ್ನ್ ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಬಟಾಣಿ, ಪುಡಿ ಮಾಡಿದ ಮಸಾಲೆ, ಅಕ್ಕಿ, ನೀರು ಹಾಗೂ ಉಪ್ಪನ್ನ ಹಾಕಿ 2 ವಿಷಲ್ ಕೂಗಿಸಿ ಕೊನೆಗೆ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ಕಾಳ್ ಬಾತ್ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ಕಾಳ ಬಾತ್ ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ. ಟೇಸ್ಟ್ ಮಾಡೋಣ. ನೀವು ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀರಲ್ಲ ಪ್ರೋಗ್ರಾಮ್ನ, ನಾನು ಟೇಸ್ಟ್ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಮಗೂ ಟೇಸ್ಟ್ ಮಾಡೋಣ ಅನ್ಸುತ್ತೆ ಆಕ್ಚುಲಿ. ಬಟ್ ಎಂಡ್ ರಿಸಲ್ಟ್ ಚೆನ್ನಾಗಿದೆಯೋ ಅಲ್ವಾ ಅದು ನಿಮ್ಮ ಟೇಸ್ಟಿಂಗಲ್ಲಿ ಗೊತ್ತಾಗುತ್ತೆ. ನೀವು ಹೇಳ್ತೀರಲ್ಲ ರಿಸಲ್ಟ್. ಈಗ ಒಂದೊಂದು ಉಪ್ಪು ಕಮ್ಮಿ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ ಉಪ್ಪು ಕಮ್ಮಿ ಆಗಿದೆ ಅಂತ, ಅಥವಾ ಉಪ್ಪು ಜಾಸ್ತಿ ಆಗಿದೆ ಅಂತ. ಸೊ ಈಗ ಇದೇನಾಗಿದೆಯೋ ಗೊತ್ತಿಲ್ಲ. ಖಾರ ಆಗಿದೆಯಾ, ಹೆಂಗಿದೆ? ಚೆನ್ನಾಗಿದ್ದೇ ಇರುತ್ತೆ, ಯಾಕಂದ್ರೆ ನಾನು ಮಾಡಿದ್ದೀನಿ, ಎಷ್ಟೊಂದ್ಸಲ ಮಾಡಿದ್ದೀನಿ ಮನೇಲಿ. ಕಾನ್ಫಿಡೆನ್ಸ್ ನಂಗೆ. ಯಾಕೆ ಇಷ್ಟು ಚೆನ್ನಾಗಿ ಮಾಡಿದ್ರಿ? ಸುಮ್ಮನೆ ಹೇಳ್ತಾ ಇದ್ದೀರಾ? ಚೆನ್ನಾಗಿದೆ. ನೀವು ಹೇಳಿದ್ರಲ್ಲ ಆಗ್ಲೇ ಕಲ್ಲು ಹೂವದ್ದು, ಅದು ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ಗೊತ್ತಾಗುತ್ತೆ. ಆದ್ರೆ ಜಾಸ್ತಿ ಇದೆ, ಎನ್ಹಾನ್ಸ್ ಆಗುತ್ತೆ. ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಕಲರು ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತೆ, ಪ್ಲಸ್ ಅದ್ರ ಫ್ಲೇವರು ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ನೀವು ಹಿಂಗೆ ಹೇಳ್ತಾ ಇದ್ರೆ ನಾನು ಇದನ್ನ ಖಾಲಿ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಅಂತ ಬೇಗ ಹೇಳ್ಬಿಡಿ.
ನೆಕ್ಸ್ಟ್ ಓಟ್ಸ್ ವಡಾ ಮಾಡ್ತಾ ಇದ್ದೀನಿ. ಸೊ ಓಟ್ಸ್ ಇಂದ ವಡಾ ಮಾಡ್ತಾ ಇದ್ದೀರಾ ಈಗ? ಹೌದು. ಸರಿ, ಶುರು ಮಾಡೋಣ. ಓಕೆ. ಸೊ ಓಟ್ಸ್ ವಡಾಗೆ ಏನೇನು ಬೇಕು? ಕಡಲೆಬೇಳೆ, ಓಟ್ಸ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಈರುಳ್ಳಿ, ಹಸಿ ಶುಂಠಿ, ಓಂಕಾಳು, ಉಪ್ಪು ಮತ್ತು ಅಕ್ಕಿ ಹಿಟ್ಟು, ಕರಿಯೋದಕ್ಕೆ ಎಣ್ಣೆ ಬೇಕು. ಇಷ್ಟೇ? ಅಷ್ಟೇ. ಸರಿ, ಮಾಡೋವಂಥ ಮೆಥಡ್ ತೋರಿಸ್ಬಿಟ್ರೆ? ಹಾಂ, ಹೇಳ್ತೀನಿ. ಫಸ್ಟು ಇದು ಕಡಲೆಬೇಳೆ ಒಂದು ಹಾಫ್ ಆನ್ ಅವರ್ 1 ಅವರ್ ನೆನೆಸ್ಕೊಂಡ್ರೆ ಸಾಕು. ಇದನ್ನು ಒಂದು ಮಿಕ್ಸರ್ಗೆ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಓ, ನೆನೆಸ್ಬಿಟ್ಟು ರುಬ್ಕೋಬೇಕಾ? ಹೌದು. ಜಾರ್ ಕೊಡ್ಲಾ? ಹಾಂ, ಕೊಡಿ. ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಅಲ್ಲ, ಕಡಲೆಬೇಳೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ನೆನೆಯೋದಕ್ಕಾಗ್ಲಿ ಅಥವಾ? ಅದಕ್ಕೆ ನೀವು ಒಂದು ಕೆಲಸ ಮಾಡ್ಬೋದು, ಸ್ವಲ್ಪ ವಾರ್ಮ್ ವಾಟರ್ ಹಾಕೊಂಡ್ರೆ ಬೇಗ ನೆಂದ್ಬಿಡುತ್ತೆ. ಇದಕ್ಕೆ ಕಡಲೆಬೇಳೆ ಹಾಕಿದ್ದೀನಲ್ಲ, ಈಗ ಇದಕ್ಕೆ ಒಂಚೂರು ಹಸಿ ಶುಂಠಿ ಹಾಕೊಂಡ್ಬಿಡೋಣ. ಬಿಕಾಸ್ ವಾಯು ಅಲ್ಲ, ಅದಕ್ಕೋಸ್ಕರ. ಹೌದು. ಒಂಚೂರು ಶುಂಠಿ, ಆಮೇಲೆ ಇದು ಹಸಿಮೆಣಸಿನ್ಕಾಯಿ. ಇದು ನೀರು ಹಾಕ್ಬಾರ್ದು, ಹಾಗೆ ತರ್ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು. ಹಿಂಗ್ ಹೋಗಿ ಅಲ್ಲಿದೆ ನಮ್ಮ ಮಿಕ್ಸಿ, ರುಬ್ಕೊಂಡು ಹಿಂಗ್ ಬನ್ನಿ. ತರಿ ತರಿಯಾಗಿ ರುಬ್ಬಿದ್ದೀರೋ? ಹಾ, ಸಾಕು ನೋಡಿ. ಹೀಗೆ ಸಾಕಾ? ಹಾ, 1 ರೌಂಡ್ ಗ್ರೈಂಡ್ ಮಾಡಿದ್ರೆ ಸಾಕು. ಸ್ವಲ್ಪ ಕಡಲೆಬೇಳೆನೂ ಇರಬೇಕು. ಹೌದು, ಅದ್ ಬಾಯಿಗೆ ಸಿಗ್ತಾ ಇರ್ಬೇಕಲ್ಲ, ಚೆನ್ನಾಗಿರುತ್ತೆ. ಈಗ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ರೂಪಾ ಅಲ್ವಾ? ಹಾ, ಸ್ಟವ್ ಆನ್ ಮಾಡಲಾ? ಆನ್ ಮಾಡಿ. ಕೊಡಿ, ನಾ ಹಾಕ್ತೀನಿ. ನೆಕ್ಸ್ಟ್ ಏನಾದ್ರು ಮಾಡ್ತೀರಾ? ಹಾ, ಮಿಕ್ಸಿಂಗ್ ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ರೂಪಾ, ಇದನ್ನ ಹಾಕೊಳ್ಳೋಣ ಇದಕ್ಕೆ. ಸರಿ. ಕಡಲೆಬೇಳೆಲಿ ಒಡೆ ತಿಂದಿದ್ದೀವಿ ನಾವು. ಕಡಲೆಬೇಳೆನೆ ಪ್ಲಸ್ ಅದಕ್ಕೊಂಚೂರು ಓಟ್ಸ್ ಹಾಕಿ ಇನ್ನೊಂಚೂರು ಡಿಫ್ರೆಂಟ್ ಆಗಿರ್ಲಿ ಅಂತ. ಟೇಸ್ಟ್ ಡಿಫ್ರೆಂಟ್ ಆಗಿರ್ಲಿ, ಓಟ್ಸ್ ಯೂಸ್ ಆಗಲಿ. ಓಟ್ಸ್ ಯೂಸ್ ಆಗಲಿ ಅಂತ. ಆಕ್ಚುಲಿ ಓಟ್ಸ್ ಏನು ಅಷ್ಟು ಟೇಸ್ಟ್ ಇರಲ್ಲ, ಅದು ಬ್ಲ್ಯಾಂಡ್ ಆಗಿರುತ್ತೆ. ಹೆಲ್ದಿ ಹೌದು, ಡಯಟ್ ಫುಡ್ಡು ಕೂಡ. ಇನ್ನೊಂದು ಸ್ಪೂನ್ ಕೊಡಿ ರೂಪ. ಚುಚ್ಚೋ ಥರ ಅನ್ನಿಸ್ತಾ ಇದೆಯಾ ನಿಮಗೆ? ಇಲ್ಲ, ಅದನ್ನ ನೋಡಿ ಫೋರ್ಕ್ ಬಂದ್ಬಿಡ್ತು ಅಂತ. ಇದು ಓಟ್ಸ್ ಹಾಕೊಳ್ಳೋಣ ಇದಕ್ಕೆ. ಅದು ಎಷ್ಟಿದೆ ಅದಕ್ಕೊಂದು ಹಾಫ್ ಕಪ್. ಮತ್ತೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಸಾಕು. ಅದನ್ನು ಸ್ವಲ್ಪ ಸಾಕು. ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕ್ತಾ ಇದೀವಲ್ಲ. ಕರೆಕ್ಟ್, ಇಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಅರ್ಧ ತುರ್ದಿರೋ ಕ್ಯಾರೆಟ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಲ್ಲ ಜೀರಿಗೆ ಹಾಕ್ತಾರೆ, ನಾನು ಓಂಕಾಳು ಹಾಕ್ತಾ ಇದ್ದೀನಿ. ಡೈಜೆಷನ್ಗೆ ಅಷ್ಟೇ. ಡೈಜೆಷನ್ ಅಂಡ್ ಸ್ಮೆಲ್ ಚೆನ್ನಾಗಿ. ಹೌದು. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಒಡೆಗೂ ಕಾಯಿ ಹಾಕ್ತಾರೆ ಅಶ್ವಿನಿ ಅವರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹಾಕಿ. ಉಪ್ಪಾ? ಹಾ. ಯಾಕೆ? ಸುಮ್ಮನೆ ಹೇಳ್ದೆ. ಬೇಡಪ್ಪ, ಉಪ್ಪು ಜಾಸ್ತಿ ಯಾರು ತಿನ್ನಕ್ಕಾಗಲ್ಲ. ನಾನು ಮೊದಲೇ ಉಪ್ಪು ಜಾಸ್ತಿ ಹಾಕ್ತೀನಿ. ಬೇಡ, ಸ್ವಲ್ಪ ಹಾಕಿ, ಇಷ್ಟು ಹಾಕಿ ಸಾಕು. ಯೂಶಲಿ ಮನೇಲಿ ಒಂದೊಂದ್ಸಲ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ನೀವು ನೋಡಿದ್ರೆ ಇನ್ನು ಉಪ್ಪು ಜಾಸ್ತಿ ಹಾಕಿ ಅಂತ ಇದ್ದೀರಾ. ಇಷ್ಟು ಹಾಕಿ ಹಂಗಲ್ಲ. ಇಲ್ಲ, ಇವಾಗ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ಇದು ಫಸ್ಟ್ ಕಲ್ಸ್ಕೊಂಡ್ಬಿಡೋಣ ರೂಪ. ಹಾಗೆ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ರೂಪ, ಇದಕ್ಕೆ ಒಂದು 2 ಸ್ಪೂನ್ಸ್ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿ ಆಗ್ಲಿ ಅಂತ. ಕ್ರಿಸ್ಪಿ ಅಂಡ್ ಬೈಂಡಿಂಗ್. ಹೌದು. ಈ ಕಡಲೆಬೇಳೆನ ಬೈಂಡಿಂಗ್ ಸಿಗುತ್ತೆ ನಮ್ಗೆ. ಸಿಗುತ್ತೆ. ಮತ್ತೆ ಇದೊಂಚೂರು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಅಂತ. ಈಗ ಅದಕ್ಕೆ ನೀರ್ ಬೇಕಾ ಬೇಡವಾ ನೋಡೋಣ. ಅದು ಹದ ನೋಡ್ಕೊಂಡು ಬೇಕಿದ್ರೆ ಒಂಚೂರು ನೀರ್ ಹಾಕೊಂಡ್ರೆ ಆಯ್ತು. ಅದು ಕೈಯಲ್ಲಿ ಕಲಿಸ್ದಾಗ್ಲೇ ಗೊತ್ತಾಗುತ್ತೆ. ಹೌದು, ಕೈಯಲ್ಲಿ ಕಲಿಸ್ದಾಗ್ಲೇ ಗೊತ್ತಾಗುತ್ತೆ. ಈಗ ಮಿಕ್ಸ್ ಆಗಿದೆ ಅಲ್ಲ,
ಈಗ ವಡೆ ಬಿಡ್ತೀವಲ್ಲ ಅವಾಗ ಗೊತ್ತಾಗ್ತದೆ ನೀರ್ ಬೇಕಾ ಬೇಡವಾ ಅಂತ. ನಂಗೆ ಇಲ್ಲಿಂದ ನೋಡಿದಾಗ ಏನೋ ಉದ್ರುದ್ರು ಅನಿಸ್ತಾ ಇತ್ತು. ಈಗ ಬೇಡ. ಇಲ್ಲ ಬೇಡ, ಅದು ಕೈಯಲ್ಲಿ ಕಲಸಿದ ತಕ್ಷಣ ಗೊತ್ತಾಗುತ್ತಲ್ಲ. ಕರೆಕ್ಟ್ ಆಗಿದೆ. ಅದು ಕಡಲೆಬೇಳೆ ನೆನ್ಸಿರ್ತೀವಲ್ಲ ಅದ್ರಲ್ಲೇ ನೀರಿರುತ್ತೆ, ಆಮೇಲೆ ಈರುಳ್ಳಿಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಮತ್ತೆ ಕ್ಯಾರೆಟ್ ಅಲ್ಲೂ ಇರುತ್ತಲ್ಲ. ಹೌದು, ಅಂಡ್ ಉಪ್ಪು ಹಾಕಿರ್ತೀವಿ, ಅದು ನೀರು ಬಿಡುತ್ತೆ. ಉಪ್ಪು ಹಾಕಿರ್ತೀವಿ. ಈಗ ಇದು ಹಾಕೋಣ. ಎಣ್ಣೆ ಕಾದಿದೆ ನೋಡಿ, ಒಂದ್ಸಲ ಕೈ ಇಟ್ಟು ನೋಡಿ, ಇಟ್ಟೆ ಬರ್ತಾ ಇದೆ. ಕರೆಕ್ಟ್ ಕಾದಿದೆ ಎಣ್ಣೆ ಅಲ್ಲ? ಹೌದು. ಸುಮ್ನೆ ನಿಂತ್ಕೊಂಡು ನೋಡೋ ಹಂಗಿಲ್ಲ, ಒಡೆ ಮಾಡ್ಕೊಡ್ಬೇಕಪ್ಪ. ನೀವು ಮಾಡ್ಬೇಕು, ನಾನು ಮಾಡ್ತೀನಿ. ನಾ ಎಷ್ಟು ಹೆಲ್ಪ್ ಮಾಡಿದೀನಿ, ಗ್ಯಾಸ್ ಆನ್ ಮಾಡಿದೀನಿ. ಯಾರು ಮಾಡ್ತಾರಾ? ಇಲ್ಲ ಮಾಡಿದೀರಾ, ತುಂಬಾ ಕೆಲಸ ಮಾಡಿದೀರಾ. ಆಕ್ಚುಲಿ ವಡೆ ಹಾಕಿದ್ಮೇಲೆ ಕರ್ದಿದ್ ನೀವೇ ಅಲ್ವಾ ಈಗ? ಒಡೆ ಮಾಡಿ ನಾನು ಅಂತ ಹೇಳಿಲ್ವಲ್ಲ. ಅಲ್ಲ, ಗೋಲ್ಡನ್ ಬ್ರೌನ್ ಆಗಿದ್ ನಿಮ್ಮಿಂದಾನೆ ಅಲ್ವಾ? ಯಾಕಂದ್ರೆ ನೀಟಾಗಿ ಕೈ ಆಡ್ಸಿದ್ರಲ್ಲ. ಕರೆಕ್ಟ್. ಎಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ ನೋಡಿಪ್ಪ. ಕರೆಕ್ಟಾಗಿ ಬಂದಿದೆ ಕಲರ್ ಅಲ್ಲ? ಸಾಕು, ಇಷ್ಟು ಬ್ರೌನ್ ಬಂದ್ರೆ ಸಾಕು. ಅದು ಆಫ್ ಮಾಡಿಬಿಡಿ. ಪರವಾಗಿಲ್ಲ, ಒಂದು ನೀವು ಇಟ್ಕೊಳ್ಳಿ. ಪರವಾಗಿಲ್ಲ, ಎಲ್ಲ ನೀವೇ ತಿನ್ನಿ. ಓಟ್ಸ್ ವಡ ರೆಡಿಯಾಗಿದೆ ರೂಪ, ಬಿಸಿ ಇದೆ. ನಿಧಾನಕ್ಕೆ ತಿನ್ನಿ, ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ನಿಧಾನಕ್ಕೆ ತಿನ್ಲಾ? ಬಿಸಿ ಇದೆಯಲ್ಲ ಅದಕ್ಕೆ. ಹಿಂಗ ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ. ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ. ನಿಧಾನಕ್ಕೆ ತಿನ್ನಿ ಅಂದ್ರೆ ನಿಧಾನಕ್ಕೆ. ಓಕೆ, ಎನಿವೆ ಓಟ್ಸ್ ವಡೆ ರೆಡಿ ಆಗಿದೆ. ಓಟ್ಸ್ ವಡೆ ಮಾಡುವಂತಹ ವಿಧಾನ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಓಟ್ಸ್ ವಡೆ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆ, ಶುಂಠಿ, ಹಸಿಮೆಣಸಿನಕಾಯಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿದ ಮಿಶ್ರಣ, ಓಟ್ಸ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಓಂಕಾಳು, ಕಾಯಿ ತುರಿ, ಉಪ್ಪು ಹಾಗೂ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಒಡೆ ಆಕಾರಕ್ಕೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಓಟ್ಸ್ ವಡೆ ಸವಿಯಲು ಸಿದ್ಧ. ಸೊ ಓಟ್ಸ್ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಈಗ ನಿಧಾನಕ್ಕೆ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಓಕೆ, ಓಕೆನಾ? ಅಯ್ಯೋ, ಯಾಕೇನಾಯ್ತು? ಯಾಕೆ ಇಷ್ಟೊಂದು ಉಪ್ಪು ಹಾಕಿದ್ದೀರಾ? ಇಲ್ಲ, ಉಪ್ಪು ಸರಿ ಇದೆ, ನಂಗೆ ಗೊತ್ತು. ಇಲ್ಲ, ಜಾಸ್ತಿ ಇದೆ. ತಿನ್ ನೋಡಿ. ಪರವಾಗಿಲ್ಲ, ನೀವು ಕರೆಕ್ಟಾಗಿ ಹೇಳಿ. ಹೆಂಗೆ ಇವತ್ತು ಕರೆಕ್ಟಾಗಿ ಹಾಕಿದಿರ ಉಪ್ಪು? ನೀವು ಹೇಳಿದ್ರಲ್ಲ, ಬ್ರೇಕ್ ಮಾಡಿಸಿದ್ರಿ, ಅದಕ್ಕೆ ಇಲ್ದರೆ ಇನ್ನೊಂಚೂರು ಹಾಕ್ತಿದ್ ನಾನು. ಚೆನ್ನಾಗಿದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಷ್ಟು ದಿವಸದಿಂದ ನೋಡ್ತಾ ಇದ್ದೆ, ಬರಬೇಕು ಅನ್ಕೋತಾ ಇದ್ದೆ, ಬಟ್ ಇವಾಗ ಆಪರ್ಚುನಿಟಿ ಸಿಕ್ಕಿದ್ದು. ಐ ಆಮ್ ವೆರಿ ಹ್ಯಾಪಿ. ಮನೆ ಅಡಿಗೆ ಟೀಮ್ ಅವ್ರಿಗೆ, ಹಾಗೆ ಸುವರ್ಣ ವಾಹಿನಿ ಅವ್ರಿಗೆ, ಹಾಗೆ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾವೆಲ್ಲರೂ ಕಡೆಯಿಂದ ನಿಮಗೂ ಕೂಡ ಥ್ಯಾಂಕ್ಸ್. ಖುಷಿಗೆ ನಿಮಗೆ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಇದೇ ಖುಷಿಗೆ ಇನ್ನೊಂದು ರೆಸಿಪಿ ಮಾಡ್ತೀರಾ? ಓ ಶ್ಯೂರ್, ಇನ್ನೊಂದ್ಸಲ ಕರೆಸ್ತೀರಾ? ಡೆಫಿನೆಟ್ಲಿ. ನಂಗೆ ಇಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತಲ್ಲ, ಸೊ ಇನ್ನೊಂದ್ಸಲ ಕರೆಸಿದ್ರೆ ನಾನು ಬಂದು ಮಾಡ್ತೀನಿ. ವಿತ್ ಆರ್ ಪ್ಲೆಷರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಅಶ್ವಿನಿ ಅವ್ರು ಬಂದ್ರು. ಇಲ್ಲಿ ಅವರಿಗೆ ಖುಷಿ ಆಗುವಂತಹ 2 ರೆಸಿಪೀಸ್ನ ನಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದಾರೆ, ನನಗೆ ಮಾಡ್ಕೊಟ್ಟಿದ್ದಾರೆ. ಸೊ ರೆಸಿಪೀಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ತುಂಬಾ ನೀಟಾಗಿ ಮಾಡಿದ್ರು ಅಂಡ್ ಕರೆಕ್ಟಾಗಿ ಮಾಡಿದ್ರು. ಒಂದಂತೂ ಆ ಕಾಳು ಬಾತು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕಲರ್ ನೋಡಿದ್ರೆ ಸ್ವಲ್ಪ ಬೇಡ ಅಂತ ಅನ್ಸ್ಬಹುದು, ಆದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ವಡೆ ಕೂಡ ಅಫ್ಕೋರ್ಸ್ ಓಟ್ಸ್ ಹಾಕಿದ್ರು, ತರಕಾರಿ ಹಾಕಿದ್ರು, ಎಲ್ಲ ಕೂಡ ಫ್ಯಾಂಟಾಸ್ಟಿಕ್ ಆಗಿತ್ತು. ಇವತ್ತಿನ ರೆಸಿಪೀಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಮರ್ತೋಗ್ಬಿಟ್ಟಿದ್ದೆ. ಹೌದು, ನಮ್ಮ ಅಡ್ರೆಸ್ ಹೇಳ್ಬೇಕಲ್ಲ. ಇಲ್ಲಿ ಬಂದು ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ಮಾಡ್ಬೇಕಾಗಿರುವಂತಹ ರೆಸಿಪಿಯ ಡೀಟೇಲ್ ಅನ್ನ ಬರೆದು ನೀಟಾಗಿ ಕಳಿಸಿ. ನಮ್ಮ ಅಡ್ರೆಸ್ ಸರಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಕರೆಕ್ಟ್ ಟೈಮ್ಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಮನೇಲಿ ಅಡುಗೆನ ಮಾಡ್ತಾ ಇರಿ, ಎಲ್ಲರೂ ನಗಿಸ್ತಾ ಇರಿ, ಖುಷಿಯಾಗಿರಿ. ಸಿ ಯು, ಬಾಯ್, ಟೇಕ್ ಕೇರ್.